ಕೂರ್ಸೋದು ಎಷ್ಟು ಗಂಟೆಗೆ ಕೂರ್ಸೋದು? 12 ಗಂಟೆಗೆ. ಸುಬ್ರಹ್ಮಣ್ಯದಲ್ಲಿ ಸೇಮ್ ಒಟ್ಟಿಗೆ ಅಲ್ವರ ಇದಾಗದ? ಅಲ್ಲಿ 8 ಗಂಟೆಗಾ? ಅದಾದ್ಮೇಲೆ ಅಲ್ವಾ ಇದಾಗದ? ಎಲ್ಲಿಂದ ಬಂದಿರೋದು? ಯಾವ ಸೋಮನಹಳ್ಳಿ? ಕೇರಳಾಪುರ ಸೋಮನಹಳ್ಳಿಯಿಂದನಾ? ಹಾಂ, ಹೌದೌದು. ಆಯ್ತು ಪಾಪ ನೋಡಿ ಎಲ್ಲ ಬಂದು ಕೂತಿದ್ದಾರೆ ಬಿಸಿಲಲ್ಲಿ. ಹಾಂ, ಬಂತು ಗುರು ಗರುಡ ನೋಡಿ. ಇವಾಗ ತೇರು ಗರುಡ ಬಂದು ರೌಂಡ್ ಹೊಡಿತಾ ಇದೆ ಈಗ ನೋಡಿ. ದೇವಸ್ಥಾನ ರೌಂಡ್ ಹೊಡಿತಾ ಇದೆ ನೋಡಿ. ಈ ಕಡೆ ಗರುಡ ಬಂದು ರೌಂಡ್ ಹೊಡೆದಾಯಿತು. ಗುಡಿ ಹತ್ರನೇ ಇದ್ದೀನಿ, ನೋಡೋಣ. ಯಾರು ಎಲ್ಲಾದರೂ ಅಲ್ಲಿ ಹೋದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬರುತ್ತೆ. ಸೊ ಗಿವ್ ದಮ್ ಗುಡ್ ಇನ್ಫಾರ್ಮೇಶನ್. ಹಾಯ್, ಹಲೋ, ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಅಪ್ಪು ಟ್ರಾವೆಲಿಂಗ್. ನಾನು ನಿಮ್ಮ ಅರ್ವಿ ಪವರ್. ಇವತ್ತು ನಾನು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವತ್ತು ಸುಬ್ರಹ್ಮಣ್ಯ ದೇವಸ್ಥಾನ ರಥೋತ್ಸವ ಇದೆ ನೋಡಿ. ಯಾವ ಥರ ಜನ ಬರ್ತಾಯಿದ್ದಾರೆ. 12 ಗಂಟೆಗೆ ರಥೋತ್ಸವ ಇದೆ. ಈ ಟೈಮ್ ಬಂದು 11:30, ಒಂದು ಅರ್ಧ ಗಂಟೆ. ತುಂಬ ರಶ್ ಆಗ್ತಾರೆ. ನೋಡೋಣ ಬನ್ನಿ, ಈ ವರ್ಷದ ರಥೋತ್ಸವ ಯಾವ ಥರ ಇರುತ್ತೆ, ಏನೆಲ್ಲ ಇರುತ್ತೆ, ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ರಾಮನಾಥಪುರದ ಸುಬ್ರಹ್ಮಣ್ಯ ದೇವಸ್ಥಾನ ರಥೋತ್ಸವ. ಬನ್ನಿ, ಪ್ರತಿಯೊಂದು ಅಪ್ಡೇಟ್ ಇವತ್ತು ಸುಬ್ರಹ್ಮಣ್ಯ ದೇವಸ್ಥಾನ ರಥೋತ್ಸವದ್ದು. ಬನ್ನಿ ಹೋಗೋಣ. ನೋಡಿ, ಫಸ್ಟ್ ಎಂಟ್ರೆನ್ಸ್ ಫುಲ್ಲು ಮಾಮೂಲಿ ಬಿಗಿ ಭದ್ರತೆಯೊಂದಿಗೆ ಇವತ್ತು ರಥೋತ್ಸವ ನಡೀತಾ ಇದೆ. ಮುಂದಿನ ಅರ್ಕಲೂರು ಕ್ಷೇತ್ರದ ಶಾಸಕರಾದಂತಹ ಕೃಷ್ಣಣ್ಣನವರು ಪ್ರತಿ ವರ್ಷವೂ ಸಹ ಇಲ್ಲಿ ಭಕ್ತಾದಿಗಳಿಗೆ ಉಚಿತವಾಗಿ ಊಟವನ್ನು ಕೊಡ್ತಾರೆ, ಪ್ರಸಾದವನ್ನು ಕೊಡ್ತಾರೆ. ಈ ವರ್ಷವೂ ಸಹ ಮಾಡಿದ್ದಾರೆ ನೋಡಿ. ಯಾರೆಲ್ಲ ಬರ್ತೀರಾ ಇಲ್ಲಿ ಊಟನ ಸಹ ಮಾಡ್ಬೋದು, ಪ್ರಸಾದನ ಸಹ ಸ್ವೀಕರಿಸ್ಬೋದು. ನೋಡೋಣ ಯಾವ ಥರ ಇರುತ್ತೆ ಈ ವರ್ಷದ ರಥೋತ್ಸವ. 2024-25ನೇ ರಥೋತ್ಸವ. ಬನ್ನಿ ಹೋಗೋಣ, ನೋಡೋಣ ಜನ ಯಾವ ಥರ ಇದೆ ಎಲ್ಲ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಹೋದ ವರ್ಷವೂ ಸಹ ತೋರಿಸಿದ್ದೆ, ವಿಡಿಯೋ ಮಾಡಿದ್ದೆ, ಅದನ್ನು ಸಹ ನೀವು ನೋಡ್ಬೋದು. ಈ ವರ್ಷವೂ ಸಹ ಬಂದಿದ್ದೀನಿ. ಈ ವರ್ಷವೂ ಸಹ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಆದಷ್ಟು ಏನೆಲ್ಲ ಇದೆ, ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕಂಪ್ಲೀಟ್ ವಿಡಿಯೋ ಇವತ್ತು ನಿಮಗೆ ತೋರಿಸ್ತೀನಿ. ಇದಕ್ಕೆ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿದೆ, ಇನ್ನೂ ತುಂಬ ಇದೆ. ಒಟ್ಟೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಕ್ಯೂ. ತುಂಬ ಇನ್ನೂ ರಶ್ ಆಗುತ್ತೆ ನೋಡಿ. ಸದ್ಯಕ್ಕೆ ಇಷ್ಟಿದೆ ಜನ. ಬನ್ನಿ ಹೊರಗಡೆಗೆ ಹೋಗೋಣ. ಇನ್ನೂ ಎಷ್ಟು ಜನ ಇದ್ದಾರೆ ನೋಡ್ತಾ ಹೋಗೋಣ. ಸಿದ್ಧವಾಗಿ ನಿಂತಿದ್ದಾರೆ. ರಥ 12 ಗಂಟೆಗೆ ಎಳೆಯೋದಂತೆ. ನೋಡೋಣ ನೋಡಿ. ಈಗೇನು ಜನ ಇಷ್ಟಿದ್ದಾರೆ. ಇದು ಡಬ್ಬಲ್ ಆಗ್ತಾರೆ. ಇನ್ನೊಂದು ಅವರ್ ಹೋಯ್ತು ಅಂದರೆ, ಇನ್ನೊಂದು ½ ಆನ್ ಅವರ್ ಹೋಯ್ತು ಅಂದರೆ ಇನ್ನೂ ಡಬ್ಬಲ್ ಆಗ್ತಾರೆ ಜನ. ಸುಮಾರು ಜನ ದರ್ಶನ ಮಾಡೋಕ್ಕೆ ಹೊರಗಡೆ ಹೋಗ್ತಿದ್ದಾರೆ ನೋಡಿ. ರೆಡಿಯಾಗಿ ನಿಂತಿದ್ದೇವೆ. ಇನ್ನು ದೇವ್ರನ್ನ ಕೂರಿಸಿ ಎಳ್ಕೊಂಡು ಹೋಗೋದು ಒಂದೇ ಬಾಕಿ. ಧಾರಾವಾಹಿ ಶೂಟಿಂಗ್ ಅನಿಸುತ್ತೆ, ಮೇ ಬಿ ಧಾರಾವಾಹಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಮೇ ಬಿ ಯಾವುದೂ ನೋಡಿ. ಎಷ್ಟು ಕಷ್ಟ ಇದೆ ನೋಡಿ, ಒಂದು ಶೂಟಿಂಗ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ನೋಡಿ. ಪಾಪ ಕ್ಯಾಮ್ರಾ ಒತ್ತಾಡೋದು ಸದ್ಯಕ್ಕೆ ಈ ಥರ ಇದೆ. ಜನ ಜಾಸ್ತಿ ಆಗ್ತಾ ಇದೆ. ಯಾರು ಅಂತಂದ್ರೆ ಗೊತ್ತಾದರೂ ಹೇಳಿ, ನನಗಂತೂ ಗೊತ್ತಿಲ್ಲ. ಸುಮ್ಮನೆ ಹಂಗೆ ಕವರ್ ಮಾಡ್ಕೊತಿದ್ದಾರೆ. ಅರೆ, ಎಷ್ಟು ಗಂಟೆಗೆ ಕೂರಿಸೋದು? 12 ಗಂಟೆಗೆ. ಸುಬ್ರಹ್ಮಣ್ಯದಲ್ಲಿ ಸೇಮ್ ಒಟ್ಟಿಗೆ ಅಲ್ವರ ಇದಾಗದ? ಅಲ್ಲಿ 8 ಗಂಟೆಗಾ? ಅದಾದ್ಮೇಲೆ ಅಲ್ವಾ ಇದಾಗದ? ಕರೆಕ್ಟಾಗಿ 12 ಗಂಟೆ. ಫಸ್ಟು ಸುಬ್ರಹ್ಮಣ್ಯದಲ್ಲಿ ಆಗದ 8 ಗಂಟೆಗೆ. ಅಲ್ಲಿ ಸುಬ್ರಹ್ಮಣ್ಯದಲ್ಲಿ 8 ಗಂಟೆಗೆ ಆಗೋದಂತೆ. ಇಲ್ಲಿ 12 ಗಂಟೆಗೆ. ಗರುಡ ಬಂದು ರೌಂಡ್ ಹೊಡೆದ್ಮೇಲೆ ಈ ತೇರು ಓಡುತ್ತೆ. ಈಗ ನೋಡಿ ಜನ ಎಷ್ಟೊಂದು ಜನ ಇದ್ದಾರೆ.
ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಎಲ್ಲ ಥರ ಸೆಕ್ಯೂರಿಟಿ ಪ್ರಿಪ್ರೇಷನ್ ರೆಡಿ ಮಾಡ್ಕೋತಿದ್ದಾರೆ. ಅಲ್ಲಿ ಇನ್ನೂ ತುಂಬ ಜನ ಬರ್ತಾರೆ, ತುಂಬ ರಶ್ ಆಗುತ್ತೆ. ಇನ್ನೂ ತೇರು ಹೇಳ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ ಸಖತ್ ಕಷ್ಟ. ಎಲ್ಲಿಂದ ಬಂದಿರೋದು? ಯಾವ ಸೋಮನಹಳ್ಳಿ? ಕೇರಳಾಪುರ ಸೋಮನಹಳ್ಳಿಯಿಂದನಾ? ಹಾಂ, ಹೌದೌದು. ಆಯಿತು ಪಾಪ ನೋಡಿ ಎಲ್ಲ ಬಂದು ಕೂತಿದ್ದಾರೆ ಬಿಸಿಲಲ್ಲಿ. ಹಾಂ, ಪಾಪ ಹೊರಗಡೆಯಿಂದ ಬಂದು ಬಿಸಿಲಲ್ಲಿ ತಡೆಯೋಕ್ಕಾಗಲಿಲ್ಲ, ಸೈಡಲ್ಲಿ ನಿಂತ್ಬಿಟ್ಟಿದ್ದಾರೆ. ಪಾಪ ಇವರೆಲ್ಲ ನೋಡಿ ತುಂಬ ಜನ ಕೂತಿದ್ದಾರೆ. 12 ಗಂಟೆಗೆ ಇರೋದ್ರಿಂದ ಅದು ನಿಲ್ಲಕ್ಕಾಗಲ್ಲ ಅಂದ್ಬಿಟ್ಟೆಲ್ಲ ಬಂದು ನಿಂತಿದ್ದಾರೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಪೂಜೆ ಮಾಡ್ತಿದ್ದಾರೆ. ಈ ರಶಲ್ಲೂ ಹೀರಂಜಿ ಪರದಾಡ್ತವ್ರೆ ಧಾರಾವಾಹಿ ಶೂಟಿಂಗ್ಗೋಸ್ಕರ. ಎತ್ಕೊಂಡು ಓಡಾಡ್ಕೊಂಡು ಕೆಳಂಗಿಲ್ಲ ಇವ್ರು ಗೊಳ್ಳ. ಹೀರೋಯಿನ್ ನೋಡಿ ಪಾಪ ಪರದಾಡ್ತಿರೋದು. ಪರದಾಡ್ತಿದ್ದಾರೆ ಹೀರೋಯಿನ್ ಧಾರಾವಾಹಿಗೋಸ್ಕರ ಈ ರೇಂಜಿಗೆ ಪರದಾಡ್ತಿದ್ದಾರೆ. ಬಂತು ಗುರು ಗರುಡ ನೋಡಿ. ಇವಾಗ ತೇರು ಗರುಡ ಬಂದು ರೌಂಡ್ ಹೊಡಿತಾ ಇದೆ. ಫೈನಲಿ ಬಂತು ನೋಡಿ, ರೌಂಡ್ ಹೊಡಿತಾ ಇದೆ ಈಗ ನೋಡಿ. ದೇವಸ್ಥಾನ ರೌಂಡ್ ಹೊಡಿತಾ ಇದೆ ನೋಡಿ. ಇವಾಗ ದೇವ್ರಿಗೆ ಬರ್ತಾರೆ. ಇವಾಗ ಎಲ್ಲ ದೇವ್ರುಗಳನ್ನ ಬಂದು ಇಲ್ಲಿ ಕೂರಿಸ್ತಾರೆ. ಇನ್ನು ದೇವ್ರು ಬಂದಿಲ್ಲ. ಇನ್ನೇನು ಬರ್ತೀನ. ಈಗ ಪ್ರಿಪ್ರೇಷನ್ ನಡೀತಾ ಇದೆ. ಒಂದಂತೆ ಬರುತ್ತದೆ ಬೇಕದ ಎಲ್ಲ ದೇವರ ಬರುತ್ತೆ. ಹಾಂ, ಇಲ್ಲಿ ಬರುತ್ತೆ. ಇನ್ನು ಯಾರನ್ನ ಕೂರಿಸ್ತಾರೆ. ಕೂರ್ಸೋಕ್ಕೆಲ್ಲ ರೆಡಿ ಆಗ್ತಾ ಇದೆ ಇವಾಗ. ಆಯ್ತಾ ಬಂತು ನೋಡಿ. ಜಾಸ್ತಿ ಆಯ್ತಾ ಹೋಗ್ತಾ ಇದೆ. ಇನ್ನೇನು ದೇವ್ರನ್ನ ಕರ್ಕೊಬಂದು ಕೂರಿಸ್ಬೇಕು. ಏನು ಟೈಮ್ ಆಗ್ತಾಯಿದೆ ಕೂರಿಸ್ತಾರೆ. ಇನ್ನು ಎಲ್ಲ ವೇಟಿಂಗ್. ರಥ ಹಿಡಿಯೋದಕ್ಕೆ ಈಗ ತಾನೇ ಗರುಡ ಬಂದು ರೌಂಡ್ ಹೊಡೆದಾಯಿತು. ಇನ್ನು ನೋಡಿ ಜನ ಎಷ್ಟೊಂದು ಜನ ಇದ್ದಾರೆ. ನಾವು ದೇವಸ್ಥಾನ ಗುಡಿ ಹತ್ರನೇ ಇದ್ದೀನಿ. ನೋಡೋಣ ಏನು ಹಿಡಿತಾರೆ ಅದನ್ನು ಸಹ ತೋರಿಸ್ತೀನಿ. ಫುಟೇಜ್ಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡಿ ಎಂಜಾಯ್ ಮಾಡಿ. ಕಷ್ಟಪಟ್ಟು ಶೂಟಿಂಗ್ ಮಾಡ್ಕೊತಾ ಇದ್ದಾರೆ. ಈಗ ದೇವ್ರು ಬರ್ತಾ ಇದೆ. ಈಗ ದೇವ್ರು ಬಂತು.
ಪ್ರಸಾದ ಕೊಡ್ತೀರಂತೆ. ಹಿಂದೆ ಅವರಲ್ಲಿ ಅವ್ರಿಗೆ ನಿಂತ್ಕೊಳ್ಳೋ ಜಾಗ ಬೇಕು. ಗರುಡ ಬಂದು ಹೋದ್ಮೇಲೆ ಎಳಿತಾ ಇದ್ದಾರೆ ಈಗ